ಸಪೋರ್ಟ್ ಕೊಡ್ತಾ ಇದ್ರು? ಮನೆ ತುಂಬಾ ಸಪೋರ್ಟ್ ಇತ್ತು. ನಾನು ಲೈಕ್ ಪ್ರೆಷರ್ ಯಾವತ್ತೂ ಇರಲಿಲ್ಲ ಮನೆ. ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು ಆ ತರ ಇಲ್ಲ, ಯಾವತ್ತೂ ಇರಲಿಲ್ಲ. ಮೋಟಿವೇಶನ್ ಇತ್ತು. ಅಂದಿದ್ರು ನಿಂಗೆ 98.6 ಬಂದ್ರೆ ನಿಂಗೆ ಏನಾದ್ರು ಕೊಡಿಸ್ತಾರೆ ಅಂತ. ಸೊ ಲೈಕ್ ನಾನು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಾಗ ಒಂದು ಗೋಲ್ ಇದೆ ನನಗೆ ರೀಚ್ ಆಗಿ, ನನಗೆ ಏನಾದ್ರು ಗಿಫ್ಟ್ ಇದೆ ಅಂತ ಹೇಳಿ ಥಿಂಕ್ ಮಾಡೋತ್ತಿಗೆ ನನ್ನ ಅಮ್ಮ ಅಂದಿದ್ರು ಲೈಕ್ ನೀನ್ 100 ಇಟ್ಕೊಂಡಾಗ ಅದು 10 ಬರ್ತದೆ ಅಲ್ಲ. ಸೊ ನೀವು ಕಮ್ಮಿ ಇಟ್ಕೊಂಡ್ ಯಾಕೆ? ಸೊ ಗೋಲ್ ತುಂಬಾ ಇಂಪಾರ್ಟೆಂಟ್. ಗೋಲ್ ಇಟ್ಕೊಂಡಾಗ್ಲೇ ನಿಮಗೆ ಆ ಡಿಸಿಪ್ಲಿನ್ ಅಥವಾ ಅಲ್ಲಿ ಹೋಗ್ಬೇಕಂತ ಇಷ್ಟ ಇರುತ್ತೆ. ನಾನು ಇದನ್ನು ಕೇಳ್ಪಟ್ಟೆ, ಇವನ್ ಬೇರೆ ಮೂವೀಸ್ ನೋಡೋದಿರ್ಬೋದು ಏನಾದ್ರು ಇದ್ರೆ ಈ ತರ ಫ್ರೀ ಟೈಮು ಕೊಡ್ತಾ ಇದ್ರು, ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಯಾಕಂದ್ರೆ ನನ್ನ ಪೇರೆಂಟ್ಸ್ ಪ್ರಕಾರ ನೀವು ಒಂದೇ ಏನು ಮಾಡೋಕ್ಕಾಗೋದಿಲ್ಲ. ಫುಲ್ ಎಂಜಾಯ್ಮೆಂಟ್ ಮಾಡಿದ್ರು ಬೇಡ, ಅದು ವೇಸ್ಟ್. ಅದೇ ಫುಲ್ ಓದಿದ್ರು ಅದು ನಿಮ್ಗೆ ಪ್ರಾಬ್ಲಮೇ ಆಗುತ್ತೆ ಲಾಸ್ಟಿಗೆ. ಫೀಲ್ ಆಗುತ್ತೆ. ಹೌದು, ಆ ಎನ್ವೈರನ್ಮೆಂಟ್ ಹೆಂಗಿತ್ತಂದ್ರೆ ನೀವು ಎರಡು ಬ್ಯಾಲೆನ್ಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ದು ಹೆಂಗಿರ್ತಿತ್ತು, ವೀಕ್ ಹೆಂಗಿರ್ತಿತ್ತು, ವೀಕೆಂಡ್ಸ್ ಅಲ್ಲಿ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ನಂದು 10th ಸ್ಟಾರ್ಟಿಂಗ್ ಅಲ್ಲಿ ನನಗೆ ಫಸ್ಟ್ ಏನೂ ಇರ್ಲಿಲ್ಲ. ವೀಕ್ ಡೇಸ್ ಅಲ್ಲಿ, ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ 1 hour ಫೋನ್ ಸಿಕ್ತಿತ್ತು. ಏನ್ ಬೇಕಾದ್ರೆ ನೋಡ್ಬೋದಾಗಿತ್ತು. ಆಮೇಲೆ ಅವರೊಟ್ಟಿಗೆ ನಾನು ಮೂವೀಸ್ ನೋಡಿದ್ದಿದೆ ತುಂಬಾ ಇದೆ, ಹಾಗೆ ಸೀರೀಸ್ ಅಥವಾ ಮೂವೀಸ್. ಯಾಕಂದ್ರೆ ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ನಮಗೆ ಖುಷಿ ಇರ್ತದೆ ಓದ್ಲಿಕ್ಕೂ. ಸೊ ಸ್ಲೀಪ್ ಟೈಮ್ ಹೆಂಗಿರ್ತಿತ್ತು? ನನ್ನ ಸ್ಲೀಪ್ ಟೈಮ್ ನನ್ನ ಎಕ್ಸಾಮ್ ಫಸ್ಟ್ ಫೇಸ್ ಇದೆ ಅಲ್ಲ, ಅದರಲ್ಲಿ 8 hours ಸ್ಲೀಪ್ ಮಿನಿಮಮ್ ಇರ್ತಿತ್ತು. 8 hours ಸ್ಲೀಪ್ ಮಾಡ್ತಿದ್ಲು. ಹೌದು, ಯಾಕಂದ್ರೆ ನಿಮ್ಮ ಮೈಂಡ್ ನೀವು ರಿಫ್ರೆಶ್ ಮಾಡ್ಲೇಬೇಕು. ಸೊ ಎಕ್ಸಾಮ್ ಟೈಮಲ್ಲಿ ಎಷ್ಟೊತ್ತು? ಎಕ್ಸಾಮ್ ಟೈಮಲ್ಲಿ ಯಾರು ನಂಬೋದಿಲ್ಲ 10 hours ಸ್ಲೀಪ್. 10 hours ಸ್ಲೀಪ್ ಮಾಡ್ತಿದ್ರು. ಸೊ ವರ್ಷ ಪೂರ್ತಿ ಓದಿದ್ರೆ ಎಕ್ಸಾಮ್ ಟೈಮಲ್ಲಿ 10 ಗಂಟೆ ಮಲಗ್ಬೋದು. ಹೌದು.